ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಆಗ್ತಾ ಇರುವಂತದ್ದು. ಭೂಮಿಯ ದಟ್ಟ ನೆರಳಿನಲ್ಲಿ ಮುಳುಗಿದ್ದಾನಂತೆ ಚಂದ್ರ. ನಾವು ವಿಜುವಲ್ಗಳನ್ನ ತೋರಿಸ್ತಾ ಹೋಗ್ತೀವಿ ಕೆಲವೇ ಕ್ಷಣಗಳಲ್ಲಿ. ಕೆಂಪು ವರ್ಣಕ್ಕೆ ತಿರುಗ್ತಾ ಇದೆ ಬಿಳಿ ಚಂದ್ರ. ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಆಗಿರುವಂಥದ್ದು ಈ ಬಾರಿಯ ವಿಶೇಷ. ಭೂಮಿಯ ದಟ್ಟ ನೆರಳಿನಲ್ಲಿ ಮುಳುಗಿರ್ತಾ ಇದ್ದಾನೆ ಚಂದ್ರ. ಕ್ಯಾಲಿಫೋರ್ನಿಯಾದಲ್ಲಿ ಅರ್ಧ ಗ್ರಹಣ ಆವರಿಸಿದೆಯಂತೆ. ಭಾರತದಲ್ಲಿ 6 ಗಂಟೆ 20 ಬಳಿಕ ಚಂದ್ರೋದಯ ಆಗುತ್ತೆ. ಆ ಸಂದರ್ಭದಲ್ಲಿ ಗೋಚರ ಆಗುತ್ತೆ. ಸಂಜೆ 6:20 ಬಳಿಕ ಚಂದ್ರಗ್ರಹಣ ಗೋಚರ ಆಗುತ್ತೆ. ನಭೋಮಂಡಲದಲ್ಲಿ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ ನೋಡಿ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಒಂದಿಷ್ಟು ಸೈಂಟಿಫಿಕ್ ರೀಸನ್ಗಳನ್ನ ಹೇಳ್ತಾ ಬರೋದಾದ್ರೆ, ಯಾಕೆ ಚಂದ್ರಗ್ರಹಣ ಆಗುತ್ತೆ ಅಂತ ನೋಡೋದಾದ್ರೆ, ಸೂರ್ಯ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಭೂಮಿ. ಈ ಸೂರ್ಯ ಮತ್ತು ಭೂಮಿಯ ನಂತರ ಇಲ್ಲಿ ಚಂದ್ರ ಬಂದಾಗ, ಈ ಭಾಗದಲ್ಲಿ ಚಂದ್ರ ಬಂದಾಗ ಭೂಮಿಯ ನೆರಳು ಅನ್ನುವಂಥದ್ದು ಚಂದ್ರನ ಮೇಲೆ ಹೋಗಿ ಬೀಳುತ್ತೆ. ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಅನ್ನೋದಾಗತ್ತೆ. ಇನ್ ಕೇಸ್ ಆಫ್ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದರೆ ಅದನ್ನು ಸೂರ್ಯಗ್ರಹಣ ಅಂತ ಕರೀತಾರೆ. ಸೊ ಇಲ್ಲಿ ರಕ್ತ ಚಂದ್ರಗ್ರಹಣ ಆಗ್ತಾ ಇರೋದು. ಚಂದ್ರ ರಕ್ತ ವರ್ಣಕ್ಕೆ ಅಥವಾ ಕೆಂಪು ವರ್ಣಕ್ಕೆ ತಿರುಗ್ತಾನೆ. ಯಾಕೆ ಈ ರೀತಿ ಅಂತ ಕೇಳಿದ್ರೆ, ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಲೈಟ್ ಕ್ಯಾನ್ ಬ್ಲೆಂಡ್ ಅಂಡ್ ಲೈಟ್ ಕ್ಯಾನ್ ಬೆಂಡ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಈ ಸೂರ್ಯನಿಂದ ಬರುವಂತ ಕಿರಣಗಳು ಭೂಮಿಯ ಪದರವನ್ನ ಹಾದು ಹೋಗುವಾಗ, ಈ ಭೂಮಿಯ ಪದರವನ್ನ ಅಂದ್ರೆ ಭೂಮಿಯ ಓಝೋನ್ ಝೋನ್ ಇಂದ ಒಳಗಡೆಯಿಂದ ಇಂದೇನು ಹೊರದು ಹೋಗುತ್ತೆ. ಆ ಸಂದರ್ಭದಲ್ಲಿ ಆ ಬೆಳಕು, ಆ ಕಿರಣಗಳು ಕೆಂಪು ವರ್ಣಕ್ಕೆ ತಿರುಗುತ್ತೆ. ಸೊ ಅದರ ರಿಫ್ಲೆಕ್ಷನ್ ಅನ್ನ ನೀವು ಚಂದ್ರನ ಮೈ ಮೇಲೆ ಕಾಣಿಸ್ತಾ ಇದ್ದೀರಿ. ಆ ಕೆಂಪು ಬಣ್ಣ ಏನಿದೆ ಅದು ದಟ್ ಇಸ್ ನಥಿಂಗ್. ನಾನು ಹೇಳ್ದಂಗೆ ಲೈಟ್ ಕ್ಯಾನ್ ಬೆಂಡ್ ಅಂಡ್ ಲೈಟ್ ಕ್ಯಾನ್ ಬ್ಲೆಂಡ್ ಅಂತ ಹೇಳ್ದಂಗೆ, ಭೂಮಿಯ ಮೇಲ್ಪದರ ಇದೆಯಲ್ಲ ಅದು ಯಾವತ್ತೂ ಕೂಡ ಅರಿಶಿನ ಅಥವಾ ಕೆಂಪು ಬಣ್ಣದ್ದೇ ಆಗಿರುತ್ತೆ. ಇದನ್ನ ಹಾದು ಹೋಗುವ ಕಾರಣಕ್ಕೆ ಭೂಮಿಯ ನೆರಳು, ಆ ಕೆಂಪು ನೆರಳು ಅನ್ನೋದು ಚಂದ್ರದ ಮೇಲೆ ಕಾಣಿಸ್ತಾ ಇದೆ. ಅದನ್ನ ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಸೊ ಇದೀಗ ಅದು ಭೂಮಿಯ ನಭೋಮಂಡಲದಲ್ಲಿ ಆಗುವಂತಹ ಕೌತುಕಗಳು ಇವು. ಯಾಕಂದ್ರೆ ಕೆಂಪು ವರ್ಣಕ್ಕೆ ಎಲ್ಲಾ ಬಾರಿಯೂ ಕೂಡ ತಿರುಗಲ್ಲ, ಕೆಲವು ಬಾರಿಗಳು ಮಾತ್ರ. ಭೂಮಿಯ ಎರಡೂ ಕಡೆಗಳಿಂದ ಯಾವಾಗ ಕಿರಣಗಳು ಹಾದು ಹೋಗುತ್ತೆ ಭೂಮಿಯ ಅಟ್ಮಾಸ್ಫಿಯರ್ ಇಂದ, ಆ ಸಂದರ್ಭದಲ್ಲಿ ಮಾತ್ರ ಆತ ಕೆಂಪು ವರ್ಣಕ್ಕೆ ತಿರುಗ್ತಾನೆ. ಈ ನಭೋಮಂಡಲದಲ್ಲಿ ಆಗ್ತಾ ಇರುವಂತಹ ಈ ವಿಶೇಷವನ್ನ ಎಲ್ಲಾ ವಿಜ್ಞಾನಿಗಳು ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ. ಆಬ್ವಿಯಸ್ಲಿ ನಮ್ಮ ನೆಹರು ತಾರಾಲಯದಲ್ಲೂ ಕೂಡ, ಬೆಂಗಳೂರಿನ ನೆಹರು ತಾರಾಲಯದಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರಲಾಗುತ್ತೆ. ನೀವು ಬೇಕಿದ್ರೆ ಹೋಗಿ ನೋಡಬಹುದು. ಒಂದು ಬಾರಿಯಲ್ಲಿ ಈಗ ಭಾರತದಲ್ಲಿ ಗ್ರಹಣ ಅನ್ನುವಂಥದ್ದು ಇದು ರಾಹು ಕೇತುವ ಉದಾಹರಣೆಯನ್ನ ನೀಡ್ತಾರೆ. ಇದು ಒಳ್ಳೆಯದಲ್ಲ ಅಥವಾ ಅದ್ರ ಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭವಿಷ್ಯಗಳನ್ನ ಹೇಳಲಾಗುತ್ತೆ. ಬಟ್ ವಾಟ್ಸೋ ಎವರ್ ನೀವು ಸೈಂಟಿಫಿಕಲಿ ನೋಡ್ಬೇಕಾದ್ರೆ ಇದನ್ನ ಜೀವನದಲ್ಲಿ ಒಮ್ಮೆ ಆದರೂ ನೀವು ತಾರಾಲಯಗಳ ಮೂಲಕವಾಗಿ, ಟೆಲಿಸ್ಕೋಪ್ ಮೂಲಕವಾಗಿ ಅನುಭವಿಸಬೇಕಾಗಿರುವಂತಹ ಕೌತುಕ ಇದು. ಸೊ ಹಂತವಾಗಿ ಭೂಮಿಯ ನೆರಳು ಚಂದ್ರನ ಮೈ ಮೇಲೆ ಹೋಗ್ತಾ ಸಂಪೂರ್ಣವಾಗಿ ಚಂದ್ರನನ್ನ ಆವರಿಸಿಕೊಳ್ಳುತ್ತೆ. ಬಹುಶಃ ನಮ್ಮ ಭಾರತದಲ್ಲಿ ಈಗ ಕ್ಯಾಲಿಫೋರ್ನಿಯಾ ಮತ್ತು ನಾರ್ತ್ ಏಷ್ಯಾದಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಇವತ್ತು ಸಂಪೂರ್ಣವಾಗಿ ನಾರ್ತ್ ಏಷ್ಯಾದಲ್ಲಿ, ಬಹುಶಃ ಭಾರತದಲ್ಲಿ 6:20 ಸುಮಾರಿಗೆ, 6 ಗಂಟೆ 20 ನಿಮಿಷಕ್ಕೆ ಸರಿಯಾಗಿ ಚಂದ್ರ ಇಲ್ಲಿ ಗೋಚರ ಆಗುತ್ತೆ. ಆ ಸಂದರ್ಭದಲ್ಲಿ ಬಹುತೇಕ ನೆರಳುಗಳು ಆವರಿಸಿಕೊಂಡು ಇಳಿಮುಖದಲ್ಲಿರುತ್ತೆ. ನೀವು ತಾರಾಲಯಗಳಲ್ಲಿ ಅಥವಾ ಬೇರೆ ಬೇರೆ ನಿಮ್ಮ ಮನೆಯ ಹೊರಗಡೆ ಹೋಗಿ ಅದನ್ನ ನೋಡಬಹುದು. ಖಂಡಿತವಾಗಿ ನೋಡಿ. ಮತ್ತು ಇದರ ಬೈರತ್ತಾಗಿ ಬಹುಶಃ ನಾನು ಜ್ಯೋತಿಷಿ ಅಲ್ಲ, ಹಂಗಾಗಿ ನಂಗೆ ಗೊತ್ತಿಲ್ಲ. ಬಟ್ ರಾಹು ಕೇತುವಿನ ಉದಾಹರಣೆ ಇದೆ ಮತ್ತು ಇದಾದ್ರೆ ಏನೇನು ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವರು ಹೇಳ್ತಾರೆ ಇಂತಹ ರಕ್ತ ಚಂದ್ರಗ್ರಹಣಗಳು ಆದಂತ ಸಂದರ್ಭದಲ್ಲಿ ಯುದ್ಧದ ವಾತಾವರಣಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಬಹುಶಃ ಯುದ್ಧ ಈಗಾಗಲೇ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ. ವಾಟ್ಸೋ ಎವರ್ ಚಂದ್ರಗ್ರಹಣ ಈಗ ಆಗ್ತಾ ಇದೆ. ಎಲ್ಲರೂ ಕೂಡ ಅದನ್ನ ನೋಡಿ ಕಣ್ತುಂಬಿಕೊಳ್ಬಹುದು. ನಭೋಮಂಡಲದಲ್ಲಿ ಆಗುವಂತಹ ವಿಶೇಷತೆಗಳಿವು. ಯಾರಿಗೂ ಎಲ್ಲ ಬಾರಿಯೂ ಕೂಡ ಇದು ಸಿಗಲ್ಲ, ಅಪರೂಪಕ್ಕೆ. ಅದು ಕೂಡ ಎಸ್ಪೆಷಲಿ ಹೆಚ್ಚಾಗಿ ಚಂದ್ರಗ್ರಹಣಗಳು ಭಾರತದಲ್ಲಿ ಗೋಚರ ಆಗುವ ಸಂದರ್ಭದಲ್ಲಿ ಕಳೆದ ಬಾರಿ ಏನಾಯಿತು, ಕಳೆದ ವರ್ಷ ಅದು ಸುಮಾರೊಂದು ರಾತ್ರಿ 2 ರಿಂದ 3 ಗಂಟೆ ನಡುವಿನಲ್ಲಾಗಿತ್ತು. ಹೆಚ್ಚಾಗಿ ಭಾರತದಲ್ಲಿ ಆಗೋದೇ ರಾತ್ರಿ 2, 3, 4 ಗಂಟೆ ಇಂಥ ಸಂದರ್ಭದಲ್ಲಿ ಆಗುತ್ತೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಸಂಜೆ 6:20 ಸುಮಾರಿಗೆ, ಅಂದ್ರೆ ನೀವು ದಿನ ಮಲಗುವ ಮೊದಲಿಗೆ ಅಥವಾ ರಾತ್ರಿ ಆಗುವ ಸಂಪೂರ್ಣವಾಗಿ ಕತ್ತಲಾಗುವ ಮೊದಲಿಗೆ ನಿಮಗೆ ಚಂದ್ರಗ್ರಹಣ ಗೋಚರ ಆಗ್ತಾ ಇರುವಂಥದ್ದು. ಇದನ್ನ ನೋಡಿ ಕಣ್ತುಂಬಿಕೊಳ್ಳೋಕೆ ಅದೆಷ್ಟೋ ವಿಜ್ಞಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ.
ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಥಿಂಕ್ ಮಾಡಿದರೂ ಕೂಡ ನಮ್ಮ ಊಹೆಗೂ ಮಾನವನ ಊಹೆಗೂ ಮೀರಿದಂತಹ ಕೆಲವು ಕೌತುಕಗಳು ಆಗ್ತಾನೆ ಇರುತ್ತೆ. ಇವತ್ತಿನವರೆಗೂ ಕೂಡ ಪಾರ್ಷಿಯಲ್ ಚಂದ್ರಗ್ರಹಣ ಮತ್ತು ಫುಲ್ ಚಂದ್ರಗ್ರಹಣ ಅಥವಾ ಆ ಆಪ್ಟಿಟ್ಯೂಡ್ ಲ್ಯಾಪ್ಟಿಟ್ಯೂಡ್ ಬಗ್ಗೆ ಇನ್ನೂ ಕೂಡ ಸೈಂಟಿಸ್ಟ್ ಸ್ಟಡಿಯನ್ನು ಮಾಡ್ತಾನೆ ಇದ್ದಾರೆ. ಯಾಕೆ ಈ ಯಾವ ಲ್ಯಾಪ್ಟಿಟ್ಯೂಡ್ ಅಲ್ಲಿ ಇದ್ದಾಗ ಅಥವಾ ಯಾವ ಆಪ್ಟಿಟ್ಯೂಡ್ ಅಲ್ಲಿ ಇದ್ದಾಗ ಈ ರೀತಿಯಲ್ಲಿ ಕಿರಣಗಳು ಹರಿದು ಹೋದಾಗ ಈ ರೀತಿಯಲ್ಲಿ ಕೆಂಪು ವರ್ಣಕ್ಕೆ ತಿರುಗ್ತಾನೆ, ಯಾವ್ಯಾವ ಸಂದರ್ಭದಲ್ಲಿ ಆತ ನೀಲಿ ವರ್ಣಕ್ಕೆ ತಿರುಗ್ತಾನೆ. ಸೊ ಎಲ್ಲ ವಿಚಾರಗಳನ್ನ ಕೌತುಕತೆಯನ್ನ ವಿಜ್ಞಾನಿಗಳಲ್ಲಿ ಹುಟ್ಟಿಸಿದೆ. ಹಾಗಾಗಿ ವಿಜ್ಞಾನಿಗಳು ಇದನ್ನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ.